ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್, ನಾನಿವತ್ತು ಇನ್ನೊಂದು ವೈರಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂತ ಅಂದರೆ, ಕೆಲವೊಬ್ರು ಪೆರಿ ಪೆರಿ ಲೇಸ್ ಅಂತ ಅಂದಿದ್ದಾರೆ, ಇನ್ನೊಬ್ರು ಕ್ರೀಮಿ ಲೇಸ್ ಅಂತ ಅಂದಿದ್ದಾರೆ. ಸೊ ನಾನೇನು ಹೆಸರಿಡ್ತಾ ಇದ್ದೀನಿ ಅಂತ ಅಂದರೆ, ಇದಕ್ಕೆ ಪೆರಿ 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 ಕ್ರೀಮಿ ಲೇಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಅಷ್ಟೇ ಸಿಂಪಲ್ ರೆಸಿಪಿ. ಒಂದು ಸಾಸ್ ಥರ ಮಾಡಿಬಿಟ್ಟು ಅದ್ರ ಒಳಗಡೆ ಲೇಸ್ನ ಹಾಕೊಂಡು ತಿನ್ನೋದು. ಸೊ ನೋಡೋಣ, ಇವಾಗಂತೂ ರೀಸೆಂಟಾಗಿ ತುಂಬ ಟ್ರೆಂಡಿಂಗಲ್ಲಿ ಇರೋದು. ಟೇಸ್ಟ್ ಹೇಗಿರುತ್ತೆ ಅಂತ ಟ್ರೈ ಮಾಡಿ ನಿಮ್ಮ ಮುಂದೆ ಹೇಳೋಣ ಅಂತ. ಸೊ ಜಾಸ್ತಿ ಏನೋ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಆಲ್ರೆಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಬಟರ್ ಹಾಕಿ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನಾನು ಇವಾಗ ಆನ್ ಮಾಡ್ಕೋತೀನಿ. ಸೊ ನಾರ್ಮಲ್ ಮ್ಯಾನ್ಯುಯಲ್ಲೇ ಇಟ್ಟಿರ್ತೀನಿ. ಸೊ ಜಸ್ಟ್ ಇವಾಗ ಬಟರ್ನ ಹಾಕ್ತೀನಿ ಗೈಸ್. ಸೊ ಇವಾಗ ನೀವು ಯಾವ ಸಾಸ್ ಮಾಡೋದಾದ್ರೂ ಬಟರ್ ಈಸ್ ಮೇನ್ ಇಂಗ್ರೀಡಿಯೆಂಟ್ ಅನಿಸುತ್ತೆ. ಯಾಕಂದರೆ ರೀಸೆಂಟಾಗಿ ನಾನು ಎಲ್ಲ ಸಾಸ್ ಮಾಡಿದ್ದೀನಲ್ಲ, ಎಲ್ಲರೂ ಬಟರ್ ಆ್ಯಡ್ ಮಾಡಿದ್ದಾರೆ ಅದಕ್ಕೆ. ಆ್ಯಂಡ್ ಗೈಸ್, ಇದಕ್ಕೆ ಗಾರ್ಲಿಕ್ನ ಕಟ್ ಮಾಡಿ ಇಟ್ಟಿರೋದನ್ನ ಹಾಕ್ತಾಯಿದ್ದೀನಿ. ಸೊ ಒಂದು 3 ಅಥವಾ 4 ಎಸಳು ಬೆಳ್ಳುಳ್ಳಿ ಇರುತ್ತಲ್ಲ, 3 to 4 ಕ್ಲೋವ್ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೇನೆ ಆರಿಗ್ಯಾನೋ ಆ್ಯಂಡ್ ಗೈಸ್ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸೊ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡಿಬಿಡಿ, ಸಾಕು. ಸೊ ಆಫ್ ಆದಮೇಲೆ ಸೊ ಇದಕ್ಕೆ ಕ್ರೀಮ್ನ ಆ್ಯಡ್ ಮಾಡಬೇಕು. ಸಾಕು ಅನಿಸುತ್ತೆ. ಸೊ ಇವಾಗ ವಾವ್, ಇದೊಂಥರ ಸಾಸ್ ಗೈಸ್. ನೋಡಿ, ಇನ್ನೊಂಚೂರು ಕ್ರೀಮ್ ಹಾಕ್ತೀನಿ, ಬೇಕಾಗುತ್ತೇನೋ ಚೂರೇ ಚೂರು. ಎಸ್, ಸೊ ಇವಾಗ ಮಿಕ್ಸ್ ಮಾಡ್ಕೊಂಡು ಇದ್ರ ಒಳಗಡೆ ಲೇಸ್ನ ಹಾಕಬೇಕು ಗೈಸ್. ಅಷ್ಟೇ, ಸಿಂಪಲ್ ರೆಸಿಪಿ. ಸೊ ಇದು ಒಂಥರ ಸಾಸ್, ಇದು ಒಳಗಡೆ ಈ ಥರ ಚಿಪ್ಸ್. ನೀವು ಇದಕ್ಕೆ ಲೇಸು ಹಾಗೆ ಬಾಳೆಕಾಯಿ ಚಿಪ್ಸು, ಬನಾನಾ ಚಿಪ್ಸ್ ಎಲ್ಲ ಬರುತ್ತಲ್ಲ, ಯಾವ ಚಿಪ್ಸ್ ಆದರೂ ಟ್ರೈ ಮಾಡ್ಬೋದು ನಿಮಗೆ ಇಷ್ಟ ಬಂದಿದ್ದು. ಬಟ್ ನಾನು ಲೇಸ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲಿ ಈ ಥರ ಚಿಪ್ಸ್ ಮೇಲೆ ಕೂತ್ಕೋಬೇಕು ನೀಟಾಗಿ. ಎಲ್ಲ ಚಿಪ್ಸಿಗೂ ತಾಗಬೇಕು ಈ ಸಾಸ್, ಈ ಥರ. ಆ್ಯಂಡ್ ಗೈಸ್, ಈ ಥರ ಮಿಕ್ಸ್ ಆದರೆ ಮುಗೀತು ಗೈಸ್, ಇದನ್ನ ಸಾಸ್ ಎಲ್ಲ ಹಾಕೋ ಥರ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಏನು ಡಿಫ್ರೆನ್ಸ್ ಇಲ್ಲ ಅನಿಸ್ತದೆ ನನಗೆ. ಇವಾಗ ಏನಂತಾರೆ, ಚಟ್ನಿ ಎಲ್ಲ ಮಾಡಿದಾಗ ಒಗ್ಗರಣೆ ಹಾಕ್ತೀವಲ್ವ, ಆ ಥರ ಐತೆ. ನನಗೆ ಟೇಸ್ಟಲ್ಲಾಗಲಿ ಫ್ಲೇವರಲ್ಲಾಗಲಿ ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಚಿಪ್ಸ್ದೇನು ಫ್ಲೇವರ್ ಐತೆ ಅದೇ ಐತೆ. ಸೊ ಈ ಸಾಸ್ದು ಗೀಸ್ದು
ಬಟ್ ಆದರೆ ತಿನ್ನೋಕೆ ಸ್ವಲ್ಪ ಕ್ರೀಮಿ ಕ್ರೀಮಿ ಅನಿಸುತ್ತೆ ಅಷ್ಟೇ. ಬಟ್ ಮತ್ತು ಏನೋ ಟೇಸ್ಟ್ ಡಿಫ್ರೆಂಟಾಗಿ ನನಗೆ ನಂಗೆ ಅನಿಸ್ತಾ ಇಲ್ಲ ಗೈಸ್. ಒಂದ್ಸರಿ ನೀವು ಟ್ರೈ ಮಾಡಿದರೆ ಚೆನ್ನಾಗಿತ್ತಾ ನಿಮಗೆ ಅಂತ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆ, ತಿನ್ಬೋದು. ಬಟ್ ಅದು ಇದೇನೋ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅನ್ನೋದು ಅದೇನಿಲ್ಲ. ಆ್ಯಂಡ್ ಸ್ವಲ್ಪ ಜನ ಹಂಗೆ ರಿವ್ಯೂ ಕೊಟ್ಟಿದ್ರು ಏನೂ ಡಿಫ್ರೆನ್ಸ್ ಇಲ್ಲ ಅಂತ. ಬಟ್ ಸ್ವಲ್ಪ ಜನ ತುಂಬ ಚೆನ್ನಾಗಿದೆ ಅಂತ ಅಂದಿದ್ರು. ಸೊ ನಾನು ಯಾವ ಕ್ಯಾಟಗರಿಗೆ ಹೋಗ್ತೀನಿ ಅಂದರೆ, ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ, ಫುಲ್ ಚೆನ್ನಾಗಿದೆ ಅಂತಲೂ ಹೇಳಲ್ಲ, ನಾರ್ಮಲ್ ಹೆಂಗಿದೆಯೋ ಹಂಗೆ ಐತೆ ಅಷ್ಟೇ, ಬೇರೆ ಡಿಫ್ರೆನ್ಸ್ ಏನಿಲ್ಲ. ಸೊ ಒಂದ್ಸರಿ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಪೆರಿ ಪೆರಿ ಕ್ರೀಮಿ ಲೇಸ್ ನಾರ್ಮಲ್ ಆಗಿದೆ, ಹೇಳೋ ಅಷ್ಟು ಏನು ಡಿಫ್ರೆಂಟಾಗಿ ಏನಿಲ್ಲ. ಸೊ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ, ಬಾಯ್.